ಈಗ ಎಲ್ಲ ವಿದ್ಯಾರ್ಥಿಗಳು ಈ ಕಡೆ ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸಿ ಹೇಳ್ತಾನೆ, ಮುಂದೆ ಗಣಿತ ಬರ್ತಾವ, ನೀವು ಮಾಡ್ಬೇಕಾಗ್ತದ. ಇದು ಘನ ಫಲ. ಘನ ಉದ್ದ ಅಗಲ ಎತ್ತರ ಇರ್ತದ. ಒಂದು ಘನ ಹೆಂಗಿರ್ತದ ಅಂದ್ರ ಎಲ್ಲಾ ಭುಜಗಳು ಒಂದೇ ಇರ್ತಾವ, ಅದಕ್ಕೆ ಚೌಕ ಘನ ಅಂತಾರ. ಈಗ ಘನ ಫಲದ ಬಗ್ಗೆ ನಾವು ಅಭ್ಯಾಸ ಮಾಡ್ಬೇಕಾಗಿದೆ. ನೀವು ಕಂಡು ಹಿಡಿಬೇಕಾದೇನು, ಒಂದು ಉದ್ದ ಅಗಲ ಎತ್ತರ ಕೊಟ್ರೆ ಘನಫಲ ಕಂಡು ಹಿಡಿಬೇಕಾಗ್ತದ, ಮೊದಲೇ ಲೆಕ್ಕ. ಎರಡನೇದು ಘನ ಅಂದ್ರೇನು, ಗಾತ್ರ. ಗಾತ್ರದಲ್ಲಿ ಅವುಗಳ ಬಗ್ಗೆ ನಾವು ಅಭ್ಯಾಸ ಮಾಡಿ ಮುಂದೆ ನಾವು ಗಣಿತಗಳನ್ನು ತಿಳಿಸಿ ಹೇಳ್ತಾನು. ನಿಮಗೆ ಸಾಧ್ಯ ಆತಂದ್ರೆ ಉತ್ತರ ಕೊಡ್ರಿ, ನಾ ತಿಳಿಸಿ ಉತ್ತರ ಬರೀತಾನೆ. ನೋಡ್ರಿ ಇಲ್ಲಿ ಒಂದು ಘನಫಲದ ಲೆಕ್ಕಗಳು ಈಗ ನಿಮಗೆ ಸೈನಿಕ್ ಸ್ಕೂಲ್ಕ ನವೋದಯಕ್ಕೆ ಬೀಳ್ತಾವ. ಈಗೇನೋ ಒಂದು ಟೆಂಪ್ರರಿ ಅವ್ರು ಬಂದಿಟ್ರು, ಸದ್ಯಕ್ಕೆ ಮುಂದೆ ಅವು ಬೀಳುವೆ. ಈಗಿಂದ ನೀವು ಕಲೀಲಿಕ್ಕೆ ಪ್ರಯತ್ನ ಮಾಡಿರಿ, ಮುಂದಿನ ವರ್ಗಕ್ಕೆ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ಆದ್ದರಿಂದ ನಾನು ಹೇಳುವಾಗ ಲಕ್ಷ ಕೊಟ್ಟು ಕೇಳ್ರಿ. ಘನಫಲದ ಬಗ್ಗೆ ನಾವು ಅಭ್ಯಾಸ ಮಾಡೋದು. ಸರಿ ತಪ್ಪು ತಿಳಿಸ್ರಿ. ಒಂದು 4 ಪ್ರಶ್ನೆ ನೀವು ಕೇಳ್ತಿರ್ತಾನೆ. ಒಂದು ಕಲ್ಲಂಗಡಿ ಗಾತ್ರ ಲಿಂಬೆ ಹಣ್ಣಿನ ಗಾತ್ರಕ್ಕಿಂತ ದೊಡ್ಡದು. ಸರಿ, ಕರೆಕ್ಟ್, ನಿಮಗೆ ಗುರ್ತೇ ಅದ. ಇದರ ಉತ್ತರ ಏನು? ಸರಿ. ಒಂದೇ ಆಕಾರದ 2 ಕಡ್ಡಿ ಪೆಟ್ಟಿಗೆಗಳಲ್ಲಿ ತುಂಬಿದ ಕಡ್ಡಿ ಪೆಟ್ಟಿಗೆ ಹಾಗೂ ಖಾಲಿಯಾದ ಕಡ್ಡಿ ಪೆಟ್ಟಿಗೆಗಳ ಗಾತ್ರ ಒಂದೇ ಆಗಿರುತ್ತದೆ. ಮತ್ತು ಗಾತ್ರ ಹೆಚ್ಚು ಕಡಿಮೆ ಇದ್ರೆ ಅವು ಕಡ್ಡಿ ತುಂಬಂಗಿಲ್ಲ, ಉಳಿತಾವು ಕಡ್ಡಿಗಳು. ಅಂದ್ರೆ ಗಾತ್ರ ಒಂದೇ ಇತ್ತಂದ್ರೆ ತುಂಬಿದ ಕಡ್ಡಿ ಪೆಟ್ಟಿಗೆ ಗಾತ್ರ ಖಾಲಿ ಗಾತ್ರ ಒಂದೇ ಇರ್ತದ ಅಂತಂದ್ರೆ ನೀವು ಇದಕ್ಕೇನು ಹಾಕ್ಬೋದು? ಸರಿ ಅಂತ ಹಾಕ್ಬೋದು. ನೋಡ್ರಿ, ವಿಚಾರ ಮಾಡ್ರಿ ಇನ್ನೊಂದ್ಸಲ ಪ್ರಶ್ನೆಯನ್ನ. ಸರಿ, ಒಂದೇ ಆಕಾರದ 2 ಕಡ್ಡಿ ಪೆಟ್ಟಿಗೆಗಳಲ್ಲಿ ತುಂಬಿದ ಕಡ್ಡಿ ಪೆಟ್ಟಿಗೆ. ಒಂದೇ ಆಕಾರದ 2 ಕಡ್ಡಿ ಪೆಟ್ಟಿಗೆಗಳಲ್ಲಿ ತುಂಬಿದ ಕಡ್ಡಿಗೆ ಪೆಟ್ಟಿಗೆ ಹಾಗೂ ಖಾಲಿಯಾದ ಕಡ್ಡಿ ಪೆಟ್ಟಿಗೆಗಳ ಗಾತ್ರ ಒಂದೇ ಆಗಿರುತ್ತದೆ. ನೋಡ್ರಿ, ಒಂದು ಕಡ್ಡಿ ಪೆಟ್ಟಿಗೆಯಾಗ ಎಲ್ಲ ಬರೀ 50 ಕಡ್ಡಿನೇ ಇರ್ತಾವ. 51ನೇ ಕಡ್ಡಿ ಕೂಡುವುದೇ ಇಲ್ಲ. ಹೆಚ್ಚು ಕಡಿಮೆ ಒಂದು ನೋಟಿಂದ ಒಂದು ಉದಾಹರಣೆ ತಗೋರಿ. ಈಗ 100 ನೋಟದೊಂದು ಬ್ಯಾಂಕಿನೊಳಗೆ ಒಂದು ಬಂಡಲ್ ಮಾಡಿ ಒಂದು ಮ್ಯಾಲೆ ಪಟ್ಟಿ ಹಾಕಿರ್ತಾರೆ. ಆ ಪಟ್ಟಿ ಒಳಗೆ ಇನ್ನೊಂದು ನೋಟ್ ನೀವು ಸೇರಿಸ್ರಿ, ಒಟ್ಟ ಸೇರೋದೇ ಇಲ್ಲ. ಅದು ಒಂದು ಘನಫಲನೇ. ನೋಟಿನ ಕಟ್ಟ ಉದ್ದ ಅಗಲ ಎತ್ತರ ಎಲ್ಲ ಇರ್ತದೆ, ಅದಕ್ಕೆ ಘನಫಲ ಅಂತ. ಆದ್ರೆ ಮ್ಯಾಲೆ ಪಟ್ಟಿ ಹಾಕಿರ್ತಾರಲ್ಲ, ಅಳತೆಯಲ್ಲಿ ಪಟ್ಟಿ ಆಕಾರ ದೊಡ್ಡದಾಗ್ತದ. ಒಳಗೆ ತುಂಬಿದಂಥ ನೋಟಗಳ ಗಾತ್ರ ಚಿಕ್ಕದಾಗಿರ್ತದೆ. ಅವಾಗ ಖಾಲಿ ಗಾತ್ರದ ಮತ್ತು ತುಂಬಿದ ಗಾತ್ರೆಯ ಕೊಳ್ಳ ಕೊಳುವೆಗಳ ಗಾತ್ರ ಏನು ದೊಡ್ಡದಾಗಿರುತ್ತದೆ ಅಂತ ಇದು ಸೈನಿಕ್ ಸ್ಕೂಲ್ ಬೀಳ್ತಿತ್ತು. ಅವಾಗ ನೀವು ಯಾವುದೇ ಒಂದು ಗಾತ್ರ ತಗೋರಿ. ನೀವು ಈಗ ಒಂದು ನೀರಿನ ಟಾಕಿ ಅದ. ನೀರಿನ ಟಾಕಿ ಒಳಗೆ ನೀರು ತುಂಬ್ರಿ. ಆ ನೀರಿನ ತುಂಬಿದ ಗಾತ್ರದ ಘನಫಲನೇ ಬೇರೆ. ಆದ್ರೆ ಆ ಮ್ಯಾಲಿನ ಟ್ಯಾಂಕದ ಘನಫಲ ತೆಗೀರಿ ಅಂತಾರೆ, ಹೊರಗಿನ ಸೈಡ್ ಹಿಡಿದ್ರೆ ಎಷ್ಟರೇ ಒಂದು 2 ಮಿಲಿಮೀಟರೇ ದೊಡ್ಡದಾಗ್ತದೆ ಅಂಚ. ಆ ಅಂಚದ ಗಾತ್ರ ನೀರು ತುಂಬಿದ ಘನಫಲಕ್ಕಿಂತಲೂ ಪಾತ್ರೆ ಘನಫಲ ಏನಾಗಿರ್ತದ? ದೊಡ್ಡದಾಗಿರ್ತದ. ಒಳ ಬಾಜು ಸಮನಾಗಿರ್ತದ, ಹೊರ ಬಾಜುವಿನ ಗಾತ್ರ ಏನಾಗಿರ್ತದ? ತುಂಬಿದ ಘನಫಲದಕ್ಕಿಂತಲೂ ಹೊರಗಿನ ಗಾತ್ರದ ಅಳತೆ ದೊಡ್ಡದಿರ್ತದ. ಆಮೇಲೆ ಈಗ ಒಂದೇ ಆಕಾರದ ಕ್ರಿಕೆಟ್ ಚೆಂಡು ಮತ್ತು ಪೊಳ್ಳಾದ ರಬ್ಬರ್ ಚೆಂಡಿನ ಗಾತ್ರ ಒಂದೇ ಆಗಿರುತ್ತದೆ. ನೋಡ್ರಿ, ನೀವು ಮ್ಯಾಲೆ ಗಾತ್ರ ನೋಡ್ರಿ, ನೀವು ಒಳಗಿನ ಗಾತ್ರ ಎಲ್ಲ ಸೇಮೇ ಇರ್ತದೆ. ಗಾತ್ರ ಒಳಗೂ ಅಷ್ಟೇ ಇರ್ತದೆ, ಹೊರಗೂ ಅಷ್ಟೇ ಇರ್ತದೆ. ಆದ್ರೆ ಅಳೆಯುವುದರೊಳಗೆ ಬರುವುದೇ ಇಲ್ಲ, ಯಾಕಂದ್ರೆ ಕಟ್ ಮಾಡಿದರೆ ಅದು ಬರುವುದಿಲ್ಲ. ಅವಕ್ಕೆ ಗಾತ್ರ ನಾವು ಏನು ಅನ್ಬೇಕು? ಒಂದೇ ಆಗಿರುತ್ತದೆ. ಅದಕ್ಕೆ ನೀವು ಸರಿಯಾಗಿ ಉತ್ತರ ನೋಡ್ರಿ. ಒಂದೇ ಆಕಾರ ಹೊಂದಿದ ಕ್ರಿಕೆಟ್ ಚೆಂಡು ಮತ್ತು ಪೊಳ್ಳಾದ ರಬ್ಬರ್ ಚೆಂಡಿನ ಗಾತ್ರ ಒಂದೇ ಆಗಿರುತ್ತದೆ. ರಬ್ಬರ್ ಚೆಂಡಿನ ಗಾತ್ರ ಏನಿರ್ತದ? ಒಂದೇ ಆಗಿರ್ತದ. ರಬ್ಬರ್ ಒಳಗೆಲ್ಲ ತುಂಬಿಕೊಂಡಿರ್ತದಲ್ಲ, ಇದಕ್ಕೆ ಏನಂತೀರಿ? ಸರಿ. ಒಂದೇ ಆಕಾರವನ್ನು ಹೊಂದಿದ ಒಂದು ಖಾಲಿ ಚಹಾ ಪೆಟ್ಟಿಗೆಯ ಮತ್ತು ತುಂಬಿದ ಚಹಾ ಪೆಟ್ಟಿಗೆಯ ಘನ ಪರಿಮಾಣಕ್ಕಿಂತ ಕಡಿಮೆಯಾಗಿರುತ್ತದೆ. ಇದನ್ನ ಪ್ರಶ್ನೆ ಸರಿ. ಕೊರಗಾಲನ್ನ ಉದಾಹರಣೆ ಕೊಟ್ಟಿದ್ದೆ, ನಿಮಗೆ ನೀರಿನ ಟ್ಯಾಂಕದ ಬಗ್ಗೆ ಕೊಟ್ಟಿದ್ದೆ. ಆಮೇಲೆ ನಿಮಗೆ ಪೈಪ್ಗಳು ಹಾಕಿರ್ತಾರಲ್ಲ, ಪೈಪ್ಗಳು, ನೀರಿನ ಪೈಪ್ಗಳು,
ನೀರಿನ ಪೈಪದ ಗಾತ್ರ ಒಳಗಿಂದ ಏನಿರ್ತದ ಹೊರಗಿನ ಗಾತ್ರಕ್ಕಿಂತಲೂ ಒಳಗಿನ ಗಾತ್ರ ಚಿಕ್ಕದಿರ್ತದ. ಟೊಳ್ಳಾದ ಪೈಪ್ಗಳ ಗಾತ್ರ ಒಳಗಿನ ಗಾತ್ರಕ್ಕಿಂತಲೂ ಮೇಲಿನ ಗಾತ್ರ ಒಂದು 4-5 mm ಘನ ಪರಿಮಾಣ ದೊಡ್ಡದಾಗ್ತದೆ. ಅದೇ ಉದಾಹರಣೆ ಇಲ್ಲಿ ಕೊಟ್ಟಾರೆ. ಒಂದೇ ಆಕಾರವನ್ನು ಹೊಂದಿದ ಒಂದು ಖಾಲಿ ಚಹಾ ಪೆಟ್ಟಿಗೆ ಮ್ಯಾಲ್ರಟ್ಟ ದಪ್ಪ ಇರ್ತದಲ್ಲ, ಆ ಗಾತ್ರ ಒಳಗ ತುಂಬಿದ ಚಹಾ ಪುಡಿಯ ಗಾತ್ರಕ್ಕಿಂತಲೂ ಕಡಿಮೆಯಾಗಿರುತ್ತದೆ ಅಂದ್ರೆ ತಪ್ಪ. ಖಾಲಿ ಡಬ್ಬಿ ಗಾತ್ರ ದೊಡ್ಡದಿರ್ತದ. ಹೊರಗಿನ ಅಳತೆ ಮಾಡ್ತಾರ ಅವ್ರು, ಮ್ಯಾಲಿಂದ ಅಳತೆ ಮಾಡಿದವ್ರು ನೋಡಿದ್ರೆ ಚಹಾ ಪುಡಿ ತುಂಬಿದ ಗಾತ್ರಕ್ಕಿಂತಲೂ ಅದು ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಇವು ಕಡಿಮೆ ಆಗಿರ್ತದ ಅಂದ್ರೆ ಇದು ತಪ್ಪು ಅಂತ ಬರೀರಿ ಉತ್ತರ. ತಪ್ಪು. ಅಥವಾ ಇಲ್ಲೊಂದು ಗುಂಡ್ಲೆ ಹಾಕಿರ್ತೀನಿ, ತಪ್ಪು. ಇಲ್ಲಿ ಆಯತಾಕಾರದ ಘನದ ಗಾತ್ರ ಕಂಡು ಹಿಡಿಯುವ ಸೂತ್ರ ಯಾವುದು ಅಂದ್ರೆ, ಆಯತಾಕಾರದಲ್ಲಿ ಉದ್ದದ ಅಳತೆ ಬೇರೆ ಇರ್ತದ, ಅಗಲದ ಅಳತೆ ಬೇರೆ ಇರ್ತದ, ಎತ್ತರ ಅಳತೆ ಬೇರೆ ಇರ್ತದ. ಯಾವಾಗ ಬಾವುಗಳು ಬೇರೆ ಬೇರೆ ಇರುವುದರಿಂದ ಅದಕ್ಕೆ ಆಯತಾಕಾರದ ಘನಫಲ ಅಂತಾರ. ಅದನ್ನು ತಿಳ್ಕೊಬೇಕು ನೀವು. ಆಯತಾಕಾರದ ಉದ್ದ, ಅಗಲ, ಎತ್ತರ ಅವುಗಳ ಅಳತೆಗಳು ವ್ಯತ್ಯಾಸ ಬೇರೆ ಬೇರೆ ಇರುವುದರಿಂದ ಅದಕ್ಕೆ ಏನು ಹೆಸರಿಟ್ಟರು ಅವರು? ಆಯತಾಕಾರದ ಘನಫಲ ಅಥವಾ ಘನಾಕೃತಿ. ಆಯತಾಕಾರದ ಘನಾಕೃತಿಯ ಘನಫಲದ ಸೂತ್ರ ಏನು? ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಇದನ್ನ ನೀವು ಉತ್ತರ ಹಚ್ಚೆ ನೀವು ಗುಣಾಕಾರ ಮಾಡಿಬಿಟ್ರಿ ಅಂತಂದ್ರೆ ಘನಫಲ ಬರ್ತದ. ಆದ್ರೆ ಉದ್ದದ ಮಾನ, ಅಗಲದ ಮಾನ, ಎತ್ತರದ ಮಾನದ ಬಗ್ಗೆ ನೀವು ಕಾಳಜಿ ತಗೋಬೇಕು. ಇದೊಂದು ಮೀಟರ್ದಾಗ ಕೊಟ್ಟಿರ್ತಾನ, ಇದೊಂದು ಸೆಂಟಿಮೀಟರ್ದಾಗ ಕೊಟ್ಟಿರ್ತಾನ, ಮಿಲಿಮೀಟರ್ದಾಗ ಕೊಟ್ಟಿರ್ತಾನಂದ್ರೆ ಗುಣಾಕಾರನ ನೀವು ಒಂದೇ ಮಾನಕ್ಕೆ ತಗೋಬೇಕು. ಒಂದೇ ಮಾನ ಅಂದ್ರೆ ಏನು? ಎಲ್ಲ ಮಿಲಿಮೀಟರ್ ಮಾಡ್ಬೋದು, ಎಲ್ಲ ಸೆಂಟಿಮೀಟರ್ಗಳನ್ನ ಮಾಡ್ಬೋದು. ಅರ್ಥ ಆಯ್ತಲ್ಲ? ಈಗ ಇದು ಮೀಟರ್ ಅದ, ಇದನ್ನು ಸೆಂಟಿಮೀಟರ್ ಮಾಡ್ಕೋಬಹುದು. ಎಲ್ಲ ಸೆಂಟಿಮೀಟರ್, ಇದು ಸೆಂಟಿಮೀಟರ್, ಇದು ಸೆಂಟಿಮೀಟರ್. ಇದು ಮೀಟರ್ದಾಗಿತ್ತಂದ್ರೆ ಇದನ್ನು ನೀವು ಸೆಂಟಿಮೀಟರ್ ಮಾಡ್ಕೋಬೇಕು. ಆಮೇಲೆ ಇಲ್ಲೂ ಇದು ಮೀಟರ್ ಅದ, ಇದು ಸೆಂಟಿಮೀಟರ್ ಅದ, ಇದು ಮಿಲಿಮೀಟರ್ ಅದ ಅಂದ್ರೆ ಇದನ್ನು ಮಿಲಿಮೀಟರ್ ಮಾಡ್ಕೋಬೇಕು, ಇದನ್ನು ಮಿಲಿಮೀಟರ್ ಮಾಡ್ಕೋಬೇಕು. ಇದು ಮಿಲಿಮೀಟರ್ ಇದ್ದೇ ಇರ್ತದ. ಹಿಂಗೆ ಮಾನಗಳನ್ನು ಒಂದೇ ಅಳತೆಗೆ ತಗೊಂಡು ಘನಫಲ ಮಾಡ್ಬೇಕು ನೀವು. ಆಮೇಲೆ ಮೀಟರ್, ಸೆಂಟಿಮೀಟರ್, ಮಿಲಿಮೀಟರ್ ಹಿಂಗಿತ್ತು ಅಂತ ಗುಣಾಕಾರ ಮಾಡಿ ನೀವು ಇಟ್ಟು ಬಿಟ್ರಿ ಅಂತಂದ್ರೆ ಉತ್ತರ ತಪ್ಪಾಗ್ತದೆ. ಮಾನನ್ನ ಒಂದೇ ಅಳತೆಗೆ ತಗೊಂಡು ನೀವು ಗುಣಾಕಾರ ಮಾಡಿಬಿಟ್ರಿ ಏನಾಗ್ತದ? ಆಯತಾಕಾರದ ಘನಫಲ ಬರ್ತದ. ತಿಳಿತಲ್ಲ? ಚೌಕ ಘನದ ಗಾತ್ರದ ಸೂತ್ರ ಯಾವುದು? ಚೌಕ ಘನಕ್ಕೆ ಏನಿರ್ತದ? ಒಂದೇ ಭುಜದ ಅಳತೆ ಇರ್ತದ. ಒಂದೇ ಭುಜದ ಅಳತೆ. ಎಲ್ಲಾ ಬಾವುಗಳು ಒಂದೇ ಅಳತೆ ಇರ್ತಾವ. 6 ಮುಖ ಇರ್ತಾವ. ಒಂದು ಬಾವುಗಳು ಹೆಂಗಿರ್ತದಂದ್ರ, ಒಂದು ಉದಾಹರಣೆ ಹೇಳ್ತಾನೆ. ಇಷ್ಟು ನೀವು ತಗೋರಿ, ಇದು ನೋಡ್ರಿ, ಇಲ್ಲೊಂದು ಚೌಕ್ ಹಾಕ್ಯದ, ಇದು ನೋಡ್ರಿ, ಇದು ಎಲ್ಲಾ ಬಾವುಗಳು ಒಂದೇ ಅಳತೆ ಇರ್ತದೆ. ಇದು ಘನಫಲ ಆಗ್ಬೇಕಾದ್ರೆ ನಾವು ಒಂದು ಸೆಂಟ್ರದಾಗ ಒಂದು ಪಾಯಿಂಟ್ ಮಾಡ್ರಿ. ಈಗ ನೋಡ್ರಿ, ಇದರ ಸೆಂಟ್ರದಾಗ ಒಂದು ಮಾಡ್ರಿ, ಇದರ ಸೆಂಟ್ರದಾಗ ಒಂದು ಮಾಡ್ರಿ, ಇಲ್ಲೊಂದು ಮಾಡ್ರಿ, ಇಲ್ಲೊಂದು ಮಾಡ್ರಿ. ಸುಮ್ ಕೈಲೇ ತೆಗೆದನು ಇವುಗಳನ್ನು ಕೂಡಿಸು ನೋಡ್ರಿ. ನೋಡಿ ಕೈಲೇ ತೆಗೆದನು ಫರಕ ಆಗ್ಬಹುದು. ಇದೆಲ್ಲ ಅಳತೆಗಳು ಒಂದೇ ಇರ್ತಾವ. ಕೈಲೇ ತೆಗಿ ಒಂದು ಹೆಚ್ಚು ಕಡೆ ಒಂದು 6 ಸೆಂಟಿಮೀಟರ್ ಅಂತ ನಾ ಇದಕ್ಕೊಂದು ಬರೋದಂತ ತಿಳ್ಕೊರಿ. ಇದಕ್ಕೂ 6 ಸೆಂಟಿಮೀಟರ್, ಇದು 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 ಹಿಂಗೆ ತಿಳ್ಕೊಂಡು ಬಿಡ್ಬೇಕು ನೀವು. ಎಲ್ಲ 6 ಸೆಂಟಿಮೀಟರ್ ಇದು. ಇದಕ್ಕೆ ಚೌಕ ಘನ ಅಂತಾರೆ. ಇವಕ್ಕೆ ಏನಂತಾರೆ? ಇವಕ್ಕೆ ಚೌಕ ಘನ ಅಂತಾರೆ. ಇದಕ್ಕೆ ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಎಲ್ಲ ಬದಿ ಏನದ, ಎಲ್ಲ ಬದಿಗೆ 6 ಸೆಂಟಿಮೀಟರ್ ಅಂತ ತಿಳ್ಕೊಂಡ್ರು. ಇದಕ್ಕೆ ಚೌಕ ಘನ ಅಂದಾನಂದ್ರೆ ಮುಗೋದು. ಇದಕ್ಕೆ 6 ಮುಖ ಇರ್ತಾವ. 6 ಮುಖ ಇರೋದ್ರಿಂದ ಇದ್ರದ್ದು ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಹೆಂಗ ತೆಗಿಬೇಕು ಅನ್ನೋದು ಹೇಳುತ್ತದ. ಮೊದಲು ಚೌಕ ಘನದ ಘನಫಲ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ ಅಥವಾ ಭುಜ ಕ್ಯೂಬ್ ಅಂತ ತಿಳ್ಕೊಂಡು ಇದನ್ನ ಸೂತ್ರದಾಗ ಇದನ್ನು ಉಪಯೋಗ ಮಾಡ್ತಾರ. ಇದನ್ನ ಇಟ್ರಂದ್ರೆ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. ಚೌಕ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಯಾವುದು ಅಂತ ಕೇಳಿದ್ವಿ.
ಚೌಕ ಘನದ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ 6 ಗುಂಡ್ಲೆ ಭುಜ ಸ್ಕ್ವೇರ್. ಒಂದು ಭುಜ ಕೊಟ್ಟಿದ್ದ ಅಂದ್ರೆ ಇದಕ್ಕೆ ಎಷ್ಟು 6 ಮುಖವ, 1 ಮುಖ 2 ಮುಖ 3 ಮುಖ 4 5 6 ಮುಖ ಇರ್ತವೆ. 6 ಮುಖ ಇರುವುದರಿಂದ 6 ಗುಂಡ್ಲೆ ಭುಜ ಸ್ಕ್ವೇರ್ ನೀವು ಮಾಡಿದ್ರೆ ಭುಜದ ಅಳತೆಯ ವರ್ಗ ಗುಂಡ್ಲೆ 6 ಮಾಡಿಬಿಟ್ರಿ ಅಂತಂದ್ರೆ ಏನಾಗ್ಬಿಡ್ತದ, ಅದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಬರ್ತದೆ. ಇದು ಪರೀಕ್ಷೆಗೆ ಬಿದ್ದೇ ಬಿಡ್ತದೆ. ತಿಳಿತಲ್ಲ ನಿಮಗ? ಘನ ಅಂದ್ರೆ 6 ಬದಿ ಇರ್ತಾವ, 6 ಬದಿ ಮೇಲ್ಮೈ ವಿಸ್ತೀರ್ಣ ತೆಗಿಬೇಕಾದ್ರೆ ನೀವು ಈ ಸೂತ್ರ ಹಚ್ಚರಿ, 6 ಗುಂಡ್ಲೆ ಭುಜ ಸ್ಕ್ವೇರ್ ಹಚ್ಚರಿ. ಇನ್ನು ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಂದು ಘನಾಕೃತಿಯ ಘನಫಲವನ್ನು ಕೊಟ್ಟಾಗ ಯಾವುದೇ ಒಂದು ಸಂಗತಿಯನ್ನು ಕೇಳಿದ ಅಂತಂದ್ರೆ 2 ಸಂಗತಿಗಳನ್ನು ಕೊಡಬೇಕಾಗ್ತದ. ನೋಡ್ರಿ, ಒಂದು ಉದಾಹರಣೆ ಹೇಳ್ತಾನ. ಇಲ್ಲಿ ಘನಫಲ ಕೊಟ್ಟಾನ, ಇಲ್ಲೊಂದು ಘನಫಲ ಕೊಟ್ಟಾನ, ಇಲ್ಲಿ ಸರ್ವಾಸ್ ಬಾಗಿಲೆ ಹಾಕೇಬೇಕು ನೀವು. ಉದ್ದ ಕೊಟ್ಟಾನ, ಅಗಲ ಕೊಟ್ಟಾನ. ಉದ್ದ ಅಗಲದಿಂದ ಬಾಗಿಸಿದ್ರೆ ಏನ್ ಬಂದು ಬಿಡ್ತದ, ಎತ್ತರ ಬಂದು ಬಿಡ್ತದ. ಇದನ್ನ ತಿಳ್ಕೊಬೇಕು ನೀವು. ಇದೇ ಉದಾಹರಣೆನೇ ಎಲ್ಲದಕ್ಕೂ. ಘನಫಲಕ್ಕ ಉದ್ದ ಮತ್ತು ಅಗಲದಿಂದ ಬಾಗಿಸಿದ್ರೆ ಎತ್ತರ ಬರ್ತದ, ಘನಫಲಕ್ಕ ಉದ್ದ ಮತ್ತು ಎತ್ತರದಿಂದ ಬಾಗಿಸಿದ್ರೆ ಅಗಲ ಬರ್ತದ, ಘನಫಲಕ್ಕ ಅಗಲ ಮತ್ತು ಎತ್ತರದಿಂದ ಬಾಗಿಸಿದ್ರೆ ಉದ್ದ ಬರ್ತದ. ಈ ನಿಯಮಗಳನ್ನ ನೆನಪಿಟ್ಕೋರಿ. ಗಣಿತದ ಬರ್ತದ. ಇಲ್ಲಿ ನಾ ಎಲ್ಲಾ ಕೂಡಿಸಿ ಗದ್ಲಾಗ್ತದ. ಇದು ನಾ ಮುಂದಿನ ಸೂತ್ರದಾಗ ತೋರಿಸ್ತಾನ, ಲೆಕ್ಕದಾಗೆ ತೋರಿಸ್ಬಿಡ್ತಾನೆ. ಘನಫಲ ಕೊಟ್ಟು ಉದ್ದ ಅಗಲ ಕೊಟ್ಟಿದ್ದ ಅಂದ್ರ ಎತ್ತರ ಬರ್ತದ. ಘನಫಲಕ್ಕ ಉದ್ದ ಮತ್ತು ಅಗಲಗಳ ಗುಣಲಬ್ಧದಿಂದ ಭಾಗಿಸಿದರೆ ಏನ್ ಬರ್ತದ, ಎತ್ತರ ಬರ್ತದ. ಘನಫಲಕ ವಿಸ್ತೀರ್ಣದಿಂದ ಭಾಗಿಸಿದರೆ ಏನ್ ಬರ್ತದ, ಎತ್ತರ. ಉದ್ದ ಅಗಲ ಅಂದ್ರೆ ಏನು, ಘನಾಕೃತಿ ಉದ್ದ ಮತ್ತು ಅಗಲ ಇದು ತಳಗಿನ ಕ್ಷೇತ್ರಫಲ. ಇದು ಘನಫಲಕ ಕ್ಷೇತ್ರಫಲದಿಂದ ಭಾಗಿಸಿದ್ರೆ ಏನ್ ಬರ್ತದ, ಡೆಫಿನೆಟ್ಲಿ ಎತ್ತರೇ ಬರ್ತದೆ. ಉದ್ದ ಅಗಲಗಳ ಗುಣಲಬ್ಧವೇ ವಿಸ್ತೀರ್ಣ. ಒಳಗೊಂದೊಂದು ವಿದ್ಯಾರ್ಥಿಗಳು ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ, ಘನಫಲ ಕೊಟ್ಟಿರ್ತಾರ, ಆ ಘನಾಕೃತಿ ವಿಸ್ತೀರ್ಣ ಕೊಟ್ಟು ಬಿಟ್ಟಿರ್ತಾರ. ಘನಾಕೃತಿ ವಿಸ್ತೀರ್ಣ ಅಂದ್ರೆ ಏನು, ಉದ್ದ ಗುಂಡ್ಲೆ ಅಗಲಗಳ ಗುಣಲಬ್ಧದು. ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಘನಫಲ ಕೊಟ್ಟಾರಿ ಸರ್, ಉದ್ದ ಅಗಲ ಕೊಟ್ಟಿದ್ದಿಲ್ಲ, ವಿಸ್ತೀರ್ಣ ಕೊಟ್ಟಿದ್ದೀರಿ ಸರ್. ವಿದ್ಯಾರ್ಥಿಗಳೇ, ಉದ್ದ ಅಗಲ ಅಂದ್ರು ಒಂದೇ, ವಿಸ್ತೀರ್ಣ ಅಂದ್ರು ಒಂದೇ. ಘನಫಲಕ್ಕೆ ವಿಸ್ತೀರ್ಣದಿಂದ ಭಾಗಿಸಿದ್ರೆ ಎತ್ತರ ಬರ್ತದೆ. ಇದು ಒಂದೇ ನೆನ್ಪಿಟ್ಕೋರಿ. ಕೇಳ್ತಿರ್ತಾನೆ, ಘನಫಲಕ್ಕೆ ವಿಸ್ತೀರ್ಣದಿಂದ, ಆ ಘನದ ವಿಸ್ತೀರ್ಣದಿಂದ ಭಾಗಿಸಿದರೆ ಡ್ಯಾಶ್ ಬರುತ್ತದೆ, ಎತ್ತರ ಬರುತ್ತದೆ. ಮುಂದೆ ಕಂಪಲ್ಸರಿ ಬೇರೆನೇ ಕೊಡ್ತಾನೆ. ಘನಫಲ ಕೊಡ್ತಾನ, ಉದ್ದ ಕೊಡ್ತಾನ, ಎತ್ತರ ಕೊಡ್ತಾನ, ಅಗಲ ಬರ್ತದ. ಆಮೇಲೆ ಏನ್ ಮಾಡ್ತಾನ, ಘನಫಲ ಕೊಡ್ತಾನ, ಎತ್ತರ ಕೊಡ್ತಾನ, ಅಗಲ ಕೊಡ್ತಾನ, ಉದ್ದ ಬರ್ತದ. ಆದ್ರೆ ಒಂದು ಸೀಕ್ರೆಟ್ ಹೆಂಗೆ ಇಟ್ಟಿರ್ತಾನ, ಘನಫಲ ಕೊಟ್ಟು ವಿಸ್ತೀರ್ಣ ಅಂತ ಕೊಟ್ಟು ಬಿಟ್ಟಿರ್ತಾನ, ಎತ್ತರವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಿರ್ತಾನ. ಅವಾಗ ವಿದ್ಯಾರ್ಥಿಗಳು ಉದ್ದ ಅಗಲ ಅಂದ್ರು ಒಂದೇ, ಉದ್ದ ಅಗಲಗಳ ಗುಣಲಬ್ಧ ಕೊಟ್ಟು ಬಿಟ್ಟಿರ್ತಾನ. ಒಂದು ಆಯತಾಕಾರದ ಘನಾಕೃತಿಯ ಘನಫಲ ಇಷ್ಟದ, ಆ ಘನದ ವಿಸ್ತೀರ್ಣ ಡ್ಯಾಶ್ ಸೆಂಟಿಮೀಟರ್, ಚದರ ಸೆಂಟಿಮೀಟರ್ ಇದ್ದರೆ ಎತ್ತರ ಎಷ್ಟು ಅಂತ ಕೇಳ್ತಾನೆ. ಘನಫಲವನ್ನು ಯಾವಾಗಲಾದರೂ ಕ್ಯೂಬ್ದಲ್ಲಿ ಬರಿಬೇಕು. ಕ್ಯೂಬ್ ಅಂದ್ರೆ 3, ಘನ ಅಂದ್ರೆ 3, ಉತ್ತರದ ಮೇಲೆ 3 ಬರಿಬೇಕು. ಅಥವಾ ಕನ್ನಡದಾಗ ಘನ ಮೀಟರ್ ಅಂತ ಆ ಶಬ್ದ ಉಪಯೋಗ ಮಾಡಬೇಕು. ಯಾವುದು ಅಂದ್ರೆ ಉತ್ತರ ಘನಫಲವನ್ನು ನೀವು ಯಾವ ಮಾನದಾಗ ಬರೀಬೇಕು, ಘನಫಲವನ್ನು ಏನು ಘನ ಮೀಟರ್ ದಲ್ಲಿ ಬರೀಬೇಕು. ಘನ ಸೆಂಟಿಮೀಟರ್ದಾಗ ಬರಿಬೇಕು, ಘನ ಮಿಲಿಮೀಟರ್ದಾಗ ಬರಿಬೇಕು. ನೋಡಿ, ಘನ ಮಾನದಲ್ಲಿ ಬರಿಬೇಕು. ಘನ ಮೀಟರ್ದಾಗ, ಘನ ಸೆಂಟಿಮೀಟರ್, ಘನ ಮಿಲಿಮೀಟರ್, ಅದನ್ನ ನೆನ್ಪಿಟ್ಕೋಬೇಕು. ಈ ಗಣಿತದ ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡು ಬಿಟ್ರಿ ಅಂತಂದ್ರ ಮುಗಿತು. ಈಗ ಎಲ್ಲರಿಗೂ ತಿಳಿದು ಇದೊಂದು ಫೇರ್ದಾಗ ಬರ್ಕೋರಿ. ಯಾಕಂದ್ರೆ ನಿಮಗೆ ಇದು ಘನಫಲದ ಮೇನ್ ಬೇಸಿಕ್ ಅಭ್ಯಾಸ ಗೊತ್ತಿರ್ಬೇಕು. ಘನಾಕೃತಿಗಳಲ್ಲಿ ಭುಜಗಳು, ಉದ್ದ ಅಗಲ ಮತ್ತು ಎತ್ತರಗಳ ಅಳತೆಗಳು ಬೇರೆ ಬೇರೆ ಇರಬಹುದು. ಘನಾಕೃತಿಯ ಘನದಲ್ಲಿ ಒಂದೇ ಭುಜದ ಅಳತೆ ಕೊಟ್ಟಾಗ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ.
ಆಮೇಲೆ ಘನಾಕೃತಿಯ ಗಣಫಲ ಕೊಟ್ಟು ಘನದ ವಿಸ್ತೀರ್ಣ ಕೊಟ್ಟಿದ್ದ ಅಂತಂದ್ರೆ ಎರಡು ಒಂದೇ. ಘನಾಕೃತಿಯ ಘನದ ಘನಫಲ ಡಿವೈಡೆಡ್ ಬೈ ವಿಸ್ತೀರ್ಣ, ಅದು ಘನದ ಭುಜನೇ ಬರ್ತದ. ಹಿಂಗೆ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕ್ರಿಯೇಟಿವ್ ಮೈಂಡ್ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೊದಲು, ಅಂದರೆ ತಿಳಿದು. ಈಗ ನಾನು ಇನ್ನೊಂದ್ಸಲ ತಿಳಿಸಿ ಹೇಳ್ತಾನ. ಒಂದು ಕಲ್ಲಂಗಡಿಯ ಗಾತ್ರ ಲಿಂಬೆ ಹಣ್ಣಿನ ಗಾತ್ರಕ್ಕಿಂತ ದೊಡ್ಡದಾಗಿರ್ತದೆ, ದೊಡ್ಡದಾಗೇ ಇರ್ತದೆ. ಅದಕ್ಕೆ ಕೈ ಮೇಲ್ ಹಿಂಗೆ ನಾವು ಏನು ಮಾಡ್ತೀವಿ, ಹಿಂಗೆ ಕೈ ಆವರಿಸ್ತೀವಲ್ಲ, ಅದಕ್ಕೇನಂತಾರ ಘನಾಕೃತಿಯ ಘನಫಲ ವಿಸ್ತೀರ್ಣ. ಘನಾಕೃತಿಯ ಘನಫಲ ಒಳಗೆ ತುಂಬಿತ್ತಂದ್ರೆ ಘನ ಅಂದ್ರೆ ತುಂಬಿದ ಪೆಟ್ಟಿಗೆ ಮತ್ತು ಖಾಲಿ ಪೆಟ್ಟಿಗೆಗಳ ಅಂತರ ಕೇಳಿದಾಗ ತುಂಬಿದ ಗಾತ್ರಕ್ಕಿಂತ ಖಾಲಿ ಗಾತ್ರ ದೊಡ್ಡದಿರ್ತದೆ. ಇದು ನೆನಪು. ಯಾಕೆ ಚಾಪುಡಿ ಡಬ್ಬಿ ಇರ್ತದ, ಅದು ದೊಡ್ಡದಿದ್ದಾಗೆ ತಳಗ ಒಳಗೆ ಬಾಕ್ಸ್ಗಳು ಕೂತಿರ್ತಾವ. ಖಾಲಿ ಬಾಕ್ಸ್ ತುಂಬಿದ ಬಾಕ್ಸ್ಗಳಿಗಿಂತಲೂ ಖಾಲಿ ಬಾಕ್ಸದ ಗಾತ್ರ ದೊಡ್ಡದಾಗಿರುತ್ತದೆ ಅನ್ನೋದು ನೀವು ಪಕ್ಕ ತಲೆಯಾಗಿಟ್ಕೋಬೇಕು. ಚಿಕ್ಕದಾಗಿರುತ್ತದೆ ಅಂದರೆ ತಪ್ಪು. ಚಿಕ್ಕದಿತ್ತಂದ್ರೆ ಹೋಗುವುದೇ ಇಲ್ಲ. ಒಂದು ನೋಟ್ಬುಕ್ಕಕ್ಕೆ ಮೇಲೆ ಒಂದು ಪಾಕಿಟ್ ತಗೊಳ್ರಿ. ಆ ನೋಟ್ಬುಕ್ಕದ ಗಾತ್ರದಷ್ಟೇ ಪ್ಯಾಕೆಟ್ ಅಂತ ತಗೊಂಡು ನೀವೇನಾದರೂ ಹಾಕಿದಿರಿ ಅಂತಂದ್ರೆ ಪಾಕಿಟ್ ಹರಿತದ. ಯಾಕ? ಪುಸ್ತಕ ಗಾತ್ರಕ್ಕಿಂತಲೂ ನಮಗೆ ಪಾಕಿಟದ ಗಾತ್ರ ದೊಡ್ಡದ ಅಂದ್ರೆ ಮಾತ್ರ ಕೂಡ್ತದ. ಇದನ್ನ ಅರ್ಥ ತಲೆಯಾಗಿಟ್ಕೊಂಡು ಗಣಫಲದ ಬಗ್ಗೆ ತಿಳ್ಕೊರಿ. ಆಮೇಲೆ ಒಂದೇ ಆಕಾರದ ಕಡ್ಡಿ ಪೆಟ್ಟಿಗೆಗಳಲ್ಲಿ, ಒಂದೇ ಆಕಾರದ ಎರಡು ಕಡ್ಡಿ ಪೆಟ್ಟಿಗೆಗಳಲ್ಲಿ ತುಂಬಿದ ಕಡ್ಡಿ ಪೆಟ್ಟಿಗೆ ಹಾಗೂ ಖಾಲಿಯಾದ ಪೆಟ್ಟಿಗೆಗಳ ಗಾತ್ರ ಒಂದೇ ಆಗಿರುತ್ತದೆ. ಅವು ಒಳಗೆ ಖಾಲಿ ಇರ್ತಾವಲ್ಲ, ಅವು ಕಡ್ಡಿ ಪೆಟ್ಟಿಗೆ ಒಳಗೆ ಖಾಲಿ ಆದ ಗಾತ್ರ ಅದು ಮತ್ತೊಂದು ಎರಡು ಸೇಮೆ ಇರ್ತಾವ. ಆದರೆ ತುಂಬಿದ ಕಡ್ಡಿ ಪೆಟ್ಟಿಗೆಗಿಂತಲೂ ಕಡ್ಡಿಯ ಗಾತ್ರಗಳಿಗಿಂತಲೂ ಒಟ್ಟು ಕಡ್ಡಿಗಳ ಗಾತ್ರಗಳಕ್ಕಿಂತಲೂ ಕಡ್ಡಿ ಪೆಟ್ಟಿಗೆಯ ಗಾತ್ರ ದೊಡ್ಡದಿರ್ತದ. ಅಂದಾಗ ಒಳಗೆ ಕೂಡ್ತಾವ 50 ಕಡ್ಡಿಗಳಕ್ಕಿಂತಲೂ ಹೆಚ್ಚಿಗೆ ಮೇಲೆ ಅವರು ರಟ್ಟಿನ ಪಟ್ಟಿಯನ್ನು ಹೆಚ್ಚು ಮಾಡೋದು. ಅರ್ಥಾತ್ 100 ಬಂಡಲ್ ನೋಟ್ ನೋಡ್ರಿ. ನೀವು 100 ಬಂಡಲ್ ಬ್ಯಾಂಕ್ನಾಗ ಬರ್ತಾರೆ, ಸ್ಟ್ರಿಪ್ ಹಚ್ಚಿರ್ತಾರ, ಅವ್ರು ಎಣಸೋದೇ ಇಲ್ಲ. ಅದರ ಒಂದು ನೋಟ್ ತೆಗೆದು ಬಿಟ್ರೆ ಅದು ಖುಲ್ಲಾಗಿಬಿಡ್ತದೆ, ತಗೊಳ್ಳೋದೇ ಇಲ್ಲ ಬ್ಯಾಂಕಿನಾಗ. ಅದನ್ನು ಮಷಿನ್ ಮೇಲೆ ಒಂದು ಲೆವೆಲ್ ಫಿಟ್ ಮಾಡಿ ಪಟ್ಟಿ ಹಾಕಿರ್ತಾರೆ. ಅದಕ್ಕೆ ಹೇಳ್ತಾರೆ, ಆ ನೋಟಿನ ಕಂತಿನ ಮೇಲಿನ ಪಟ್ಟಿಯ ಗಾತ್ರವು ನೋಟಿನ ಕಟ್ಟುಗಳ ಗಾತ್ರಕ್ಕಿಂತಲೂ ದೊಡ್ಡದಾಗಿರುತ್ತದೆಯೇ? ಎಸ್, ದೊಡ್ಡದಾಗಿರುತ್ತದೆ. ಅರ್ಥ ಆಯ್ತಲ್ಲ? ಇನ್ನು ಮುಂದೆ, ಒಂದೇ ಆಕಾರದ ಕ್ರಿಕೆಟ್ ಚೆಂಡು ಮತ್ತು ಪೊಳ್ಳಾದ ರಬ್ಬರ ಚೆಂಡಿನ ಗಾತ್ರ ಒಂದೇ ಆಗಿರುತ್ತದೆ. ಪೊಳ್ಳಿದ್ದದ್ದು ಗಾತ್ರ ಅಷ್ಟೇ ಇರ್ತದೆ. ಅಳದ್ ನೋಡಿದ್ರೆ ಒಳಗೆ ಅದು ಚೆಂಡಿನ ಗಾತ್ರ ತುಂಬಿದ್ದಿರ್ತದ, ಅದು ಅಷ್ಟೇ ಇರ್ತದೆ. ಒಂದೇ ಆಕಾರವನ್ನು ಹೊಂದಿದ ಒಂದು ಖಾಲಿ ಚಹಾ ಪೆಟ್ಟಿಗೆ ಮತ್ತು ತುಂಬಿದ ಚಹಾ ಪೆಟ್ಟಿಗೆಯ ಘನ ಪರಿಮಾಣಕ್ಕಿಂತ ತುಂಬಿದ ಚಹಾ ಪೆಟ್ಟಿಗೆಯ ಘನ ಪರಿಮಾಣಕ್ಕಿಂತ ಕಡಿಮೆಯಾಗಿರುತ್ತದೆ. ಯಾವುದು? ಖಾಲಿ ಡಬ್ಬಿ. ತಪ್ಪು. ಖಾಲಿ ಡಬ್ಬಿ ದೊಡ್ಡದಾಗಿರ್ತದೆ. ಆಗ ನಾನು ಉದಾಹರಣೆ ಕೊಟ್ಟಿದ್ದೇನೆ. ಆಯತಾಕಾರದ ಘನದ ಗಾತ್ರವನ್ನು ಕಂಡುಹಿಡಿಯುವ ಸೂತ್ರ ಯಾವುದಂದ್ರೆ ಆಯತ ಘನಫಲ, ಚೌಕ ಘನಫಲ, ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಚೌಕ ಘನದ ಗಾತ್ರದ ಸೂತ್ರ ಯಾವುದು? ಚೌಕ ಘನದ ಘನಫಲ ಬರೋಬರಿ ಭುಜ ಗುಂಡ್ಲೆ ಭುಜ ಆರ್ ಭುಜ ಕ್ಯೂಬ್. ಚೌಕ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಯಾವುದು? ಚೌಕ ಘನದ ಮೇಲ್ಮೈ ವಿಸ್ತೀರ್ಣ 6 ಗುಂಡ್ಲೆ ಭುಜ ಸ್ಕ್ವೇರ್. ಮೇಲ್ಮೈ ಮ್ಯಾಲೆ ಬಣ್ಣ ಹಚ್ಬೇಕಾಗಿರ್ತದೆ. ಅದಕ್ಕೆ ಮೇಲ್ಮೈ ವಿಸ್ತೀರ್ಣಕ್ಕೆ 6 ಮುಖಗಳಿರೋದರಿಂದ 6 ಇಟ್ಟು ಒಂದು ಭುಜದ ಅಳತೆಯಿಂದ ನೀವು ಗುಣಾಕಾರ ಮಾಡಿಬಿಟ್ರೆ 6 8 ಸೆಂಟಿಮೀಟರ್ ಇರ್ಬೋದು, 10 ಸೆಂಟಿಮೀಟರ್. ಒಂದು ಉದಾಹರಣೆ 10 ಸೆಂಟಿಮೀಟರ್ ಅದು ಅಂತ ತಿಳ್ಕೊರಿ. 10 100 100 6 600 ಚದರ ಸೆಂಟಿಮೀಟರ್ ಅಂತ ಬರೀಬೇಕು. ಇದಕ್ಕೆ ಘನ ಸೆಂಟಿಮೀಟರ್ ಅಂತ ಬರೀಬಾರ್ದು. ಇದು ಭಾಳ ಇಂಪಾರ್ಟೆಂಟ್. ಭಾಳ ನೆನ್ಪಿಟ್ಕೋಬೇಕಿಂತವೆಲ್ಲ ಗಣಿತ ಅತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು. ಇದು ಘನಫಲ ಅದ ಅಂತ ತಿಳ್ಕೊಂಡು ಘನದ ಅಂತಂದಾಗ ನೀವು ಪಟ್ನ ಘನ ಸೆಂಟಿಮೀಟರ್ ಅಂತ ಬರೀಬಾರ್ದು. ಮೇಲ್ಮೈ ವಿಸ್ತೀರ್ಣವನ್ನು ಯಾವಾಗಲಾದರೂ ಬಾಯದಿಂದ ಉಚ್ಚಾರ ಮಾಡುವಂಥ ಪದ ಏನದು ನೋಡ್ರಿ.
ಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂದಿಲ್ಲ, ಆ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಂದ್ರೆ ವಿಸ್ತೀರ್ಣವನ್ನು ನೀವು ಚದುರಮಾನದಲ್ಲೇ ಬರಿಬೇಕು. ಅರ್ಥಾತ್ ಈಗ ಒಂದು 10 ಸೆಂಟಿಮೀಟರ್ ಅದ ಒಂದು ಘನಾಕೃತಿಯ ಭುಜದ ಅಳತೆ. 10 × 100, 100 × 6 600 ಘನ ಸೆಂಟಿಮೀಟರ್ ಅಂತ ಬರೆದು ಬಿಡ್ರಿ. ತಿಳಿತಲ್ಲ, ಈ ಲೆಕ್ಕ ತಿಳಿದದ ಅಂತ ತಿಳ್ಕೊಂಡು ಇನ್ನು ಇದರ ಮೇಲೆ ಗಣಿತಗಳು ಚಾಲು ಆಗ್ತಾವ, ನೀವು ಬಿಡಿಸ್ಬೇಕಾಗ್ತದ. ತಿಳಿತಲ್ಲ. ಈಗ ಒಂದು ಸೂತ್ರ ತೋರ್ಸಿನ್ ನಾನು ನಿಮ್ಗೆ. ಘನ ಫಲ ಸರ್ವಾಸ್ವಾಲಿ ಉದ್ದ ಗುಂಡ್ಲೆ ಅಗಲ ಅಂದ್ರು ಒಂದೇ, ವಿಸ್ತೀರ್ಣ ಅಂದ್ರು ಒಂದೇ. ಇದು ನಿಮ್ಮ ಕ್ವಶನ್ ಬಹಳ ಮೋಸ ಮಾಡ್ತಿರ್ತಾರೆ, ಇದನ್ನ ನೆನ್ಪಿಟ್ಕೋರು. ಡ್ಯಾಶ್ ಬರುತ್ತದೆ, ಕೆಳಗೆ 4 ಉತ್ತರ ಕೊಟ್ಟಿರ್ತಾನೆ, ಉದ್ದ ಅಗಲ ಎತ್ತರ. ಹೌದು, ಉದ್ದ ಗುಂಡ್ಲೆ ಅಗಲದಿಂದ ಬಾಗಿಸಿದ್ರೆ ಎತ್ತರ ಬರ್ತದ, ವಿಸ್ತೀರ್ಣದಿಂದ ಹೇಳಿಲ್ಲಲ್ಲ ಸರ್. ಹಂಗೆ ವಿಚಾರ ಮಾಡತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಅವಾಗ ನೀವು ಉದ್ದ ಗುಂಡ್ಲೆ ಅಗಲ ಅಂದ್ರೂ ಒಂದೇ, ಉದ್ದ ಗುಂಡ್ಲೆ ಮತ್ತು ಅಗಲಗಳ ಗುಣಲಬ್ಧ ವಿಸ್ತೀರ್ಣ ಅಂತೂ ಅದಕ್ಕೆ ಅನ್ಬೋದು ನಾವು. ಘನಾಕೃತಿ ವಿಸ್ತೀರ್ಣದಿಂದ ಬಾಗಿಸಿದ್ರೆ ಏನು ಬರ್ತದ, ಎತ್ತರ ಬರ್ತದ. ಘನಾಕೃತಿ ಆಕೃತಿ ಹೆಂಗಿರ್ತದ ಅಂದ್ರೆ ಎಲ್ಲ ಬದಿಗಳ ಅಳತೆಗಳು ಒಂದಾಗಿರ್ತದೆ. ಅದಕ್ಕೆ ಇದನ್ನು 6 ಗುಂಡ್ಲೆ ಭುಜ ಸ್ಕ್ವೇರ್ ಅಂತ ಕೊಟ್ಟಿರ್ತಾರೆ. ಈಗ ಆಲ್ರೆಡಿ ಗಣಿತ ಆಗಿ ಹೋಗ್ಯ ನಿಮ್ಗೆ ವಿಸ್ತೀರ್ಣದಾಗ. ಈಗ ಘನಫಲ ಲೆಕ್ಕಗಳನ್ನು ಸರಿಯಾಗಿ ನೋಡ್ಕೊರಿ. ಇದರಲ್ಲಿ ಸಾಬೂನು ಬಿಲ್ಲಿಗಳನ್ನು ತುಂಬಬೇಕಾಗ್ತದೆ, ಆಮೇಲೆ ಬಣ್ಣ ಹಚ್ಚಬೇಕಾಗ್ತದ, ಪೇಂಟ್ಗಳ ಬಣ್ಣ ಹಚ್ಚಬೇಕಾಗ್ತದ, ಹೊರ ಬಾಜುವಿನ ವಿಸ್ತೀರ್ಣಕ್ಕೆ ಹೆಂಗೆ ತೆಗಿಬೇಕಾಗ್ತದೆ. ಇಂಥ ಗಣಿತಗಳು ಭಾಳ ಬರ್ತಾವ. ಕಲೀರಿ, ನಾಳೆ ಮುಂದಿನ ಕ್ಲಾಸಿಗೆ ಭಾಳ ಹೆಲ್ಪ್ ಆಗ್ತದೆ. ಫೇರ್ದಾಗ ಚೆನ್ನಾಗಿ ಬರ್ಕೊರಿ. ಥ್ಯಾಂಕ್ ಯು ಗೈಸ್.